ಡಿಸೆಂಬರ್ 3ನೇ ತಾರೀಕು ಒಂದು ಐತಿಹಾಸಿಕವಾದ ಕಾರ್ಯಕ್ರಮ. ಅದರಲ್ಲೂ ಸಹ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಾಡಿದಂಥ ಮಹಾನ್ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರುರವರ ಮತ್ತು ಮಹಾತ್ಮ ಗಾಂಧಿ ಅವರ ಸಂವಾದ 100 ವರ್ಷ ಪೂರ್ಣಗೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಶಿವಗಿರಿ ಮಠ ವರ್ಕಲ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಮಂಗಳೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಶತಮಾನದ ಮಹಾಪ್ರಸ್ಥಾನವನ್ನ ನಾವು ಆಚರಿಸಬೇಕು ಅಂತ ಹೇಳಿ ತೀರ್ಮಾನಿಸಿ ಈಗಾಗಲೇ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಂಗಣದಲ್ಲಿ ಒಂದು ಮಹಾ ಸಭೆಯನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ಅದರ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಸಹ ವರ್ಕಲದ ಶಿವಗಿರಿ ಮಠದ ಬ್ರಹ್ಮಶ್ರೀ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಎಲ್ಲರಿಗೂ ಸಹ ಆಶೀರ್ವಚನ ಮಾಡ್ತಕ್ಕಂಥ ವಿಚಾರವನ್ನ ನಮ್ಮ ಮುಂದೆ ಇಟ್ಕೊಂಡಿದ್ದಾರೆ. ಲೋಕಸಭೆಯ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಆಗಿರ್ತಕ್ಕಂಥ KC ವೇಣುಗೋಪಾಲ್ ರವರು ಪ್ರಮುಖ ಭಾಷಣವನ್ನು ಮಾಡಲಿದ್ದಾರೆ. ನಮ್ಮೆಲ್ಲರ ಹಿರಿಯರಾದ ಜನಾರ್ದನ್ ಪೂಜಾರಿರವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸವನ್ನು ನೋಡಿದಾಗ ಇದರಲ್ಲಿ ಸ್ವಾಭಿಮಾನ, ಸೌಹಾರ್ದತೆ, ಸಹಬಾಳ್ವೆ ಮತ್ತು ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸಹ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಮೊಟ್ಟ ಮೊದಲನೆಯ ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾನ್ ದಾರ್ಶನಿಕರಾಗಿರ್ತಕ್ಕಂಥ ನಾರಾಯಣ ಗುರುಗಳು ಮತ್ತು ಕನಕದಾಸರು. ಇವತ್ತು ಕನಕದಾಸರ ಒಂದು ವಿಚಾರಧಾರೆ ಮತ್ತು ಮಹಾತ್ಮ ನಾರಾಯಣ ಗುರುರವರ ತತ್ವ ಸಿದ್ಧಾಂತಗಳು ಇಡೀ ರಾಷ್ಟ್ರಕ್ಕೆ ಈ ಒಂದು ಕಾಲಘಟ್ಟದಲ್ಲಿ ಬಹಳ ಪ್ರಮುಖವಾಗಿ ಅಗತ್ಯ ಇರೋದ್ರಿಂದ ನಾವು ಅವರ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಪ್ರಯೋಗ ಮಾಡಿದ್ರು ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಪ್ರಯೋಗ ಅಲ್ಲ, ಅದು ನಾವು ಜನಗಳಿಗೆ ಅರಿವು ಮೂಡಿಸ್ಲಿಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಮಹಾತ್ಮ ಗಾಂಧಿಯವರು ಮತ್ತು ನಾರಾಯಣ ಗುರುಗಳ ಸಂವಾದ, ಇದರಲ್ಲಿ ಯಾವುದೇ ರಾಜಕೀಯ, ಎಲ್ಲ ಪಕ್ಷದವರು ಸಹ ಇದ್ದಾರೆ. ಆದ್ರಿಂದ ಇದಕ್ಕೆ ರಾಜಕೀಯ ಬಣ್ಣ ಬಳಿಯೋದು ತಪ್ಪು. ಎಲ್ಲ ರಾಜಕೀಯ ಪಕ್ಷದವರು ಸಹ ಇದ್ದಾರೆ. ಇದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ರಾಜಕೀಯ ಮಾಡಾಗಿದ್ರೆ ನಾವು ಒಂದು ಪಕ್ಷದ ಹೆಸರಲ್ಲಿ ಮಾಡಿದಾಗ ಮಾತ್ರ ರಾಜಕೀಯ ಆಗುತ್ತೆ. ನಾರಾಯಣ ಗುರುಗಳು ಯಾವುದೇ ಸಮುದಾಯಕ್ಕೆ ಸೇರಿಲ್ಲ. ಅವರ ಸಿದ್ಧಾಂತ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ಹೇಳಿದವರು. ಎಲ್ಲರೂ ಸಹ ಒಂದೇ ಅವರಿಗೆ. ಅದನ್ನು ಅವರ ಅನುಯಾಯಿಗಳಾಗಿದ್ದಂಥವರು ಕೆಲವರು ದುರ್ಭಾಗ್ಯ, ಮೂಢನಂಬಿಕೆ, ಮೌಢ್ಯಗಳಲ್ಲಿ ಬಲಿಯಾಗಿ ಬೇರೆ ದಾರಿಯನ್ನು ಹಿಡಿದಿದ್ದಾರೆ. ಅವ್ರಿಗೂ ಸಹ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ರೀತಿಯ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಯಾವ ರೀತಿ ನಾರಾಯಣ ಗುರುಗಳ ಸಿದ್ಧಾಂತವನ್ನು ನಾವೆಲ್ಲರೂ ಅನುಸರಿಸಬೇಕು ಮತ್ತು ಯಾವ ದಾರಿ ಅವರೆಲ್ಲ ಹಿಡಿದಿದ್ದಾರೆ, ಅದು ನಾರಾಯಣ ಗುರುಗಳ ತತ್ವ ಸಿದ್ಧಾಂತದ ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಒಪ್ಕೋಬಾರ್ದು ಅಂತ ಹೇಳಿ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾಡ್ದು ಡಿಸೆಂಬರ್ 3 ನಡೆಯುವಂಥ ಈ ಅಭೂತಪೂರ್ವ ಅದ್ವಿತೀಯ ಈ ಮಹತ್ ಸಭೆಯು ಒಂದು ವಾಟರ್ ಶೆಡ್ ಮೂಮೆಂಟ್. ನಮ್ಮ 2 ಜಿಲ್ಲೆಯಲ್ಲ, ಕರ್ನಾಟಕದಲ್ಲಿ 100 ವರ್ಷಗಳ ಹಿಂದೆ 1924 ಯಾವಾಗ ಕೇರಳದಲ್ಲಿ ಬ್ರಹ್ಮಶ್ರೀ ನಾರಾಯಣ ಮಾಡಿದಂಥ ಆ ಚಳವಳಿ, ನವೋತ್ಥಾನ ಅಂತ ಚಳವಳಿ, ಅದರ ಆಳ ಅಗಲ ಆಮೇಲೆ ಗೊತ್ತಾಯಿತು. ಇಡೀ ಕೇರಳವನ್ನು ಒಂದು ಕಂಪ್ಲೀಟಾಗಿ, ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಜಾತಿ ಕಲಹದಿಂದ, ವೈಷಮ್ಯದಿಂದ, ಅಸಹನೆಯಿಂದ ಕೂಡಿದಂಥ ಇಡೀ ಕೇರಳವನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಿದಾರ, ಅದೇ ರೀತಿ ಈ 100 ವರ್ಷ ನಂತರ, ಇನ್ನು ಬರುವ 100 ವರ್ಷ ನಾವು ಇಲ್ಲದಿರ್ಬೋದು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಇರ್ಬೋದು. ಆವಾಗ ಅವರು ಈ ಯೂನಿವರ್ಸಿಟಿ ನಡೆದಂಥ ಈ ಸಭೆ ಅದೊಂದು ಬಹಳ ದೊಡ್ಡ ಸಾಕ್ಷಿಯಾಗಿರ್ತದೆ. ಈ ಭಾಗದಲ್ಲಿ ಬಹುಶಃ ಈ ಭಾಗದಲ್ಲಿ ಈಗ ನೆಲೆಸಿರುವಂಥ ವಾತಾವರಣಕ್ಕೆ ಹೊಸ ದಿಕ್ಕನ್ನು, ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ, ಅದಕ್ಕೆ ಈ ಸಭೆಯು, ನಾಡಳಿತ ಸಭೆಯು ದೊಡ್ಡ ಮುನ್ನಡೆ ಆಗಲಿ ಅಂತೇಳಿ ನಮ್ಮೆಲ್ಲರ ನಂಬಿಕೆ. ಆ ದೃಷ್ಟಿಯಲ್ಲಿ ನಾಳೆ ನಡೆಯುವಂಥ ಈ ಸಭೆಯು ಇಡೀ ಕರ್ನಾಟಕಕ್ಕೆ ಒಂದು ದಿಕ್ಸೂಚಿ ಆಗಲಿದೆ. ಇಲ್ಲಿ ನಾವು ಕಾಣುತ್ತಿರುವಂಥ ಎಲ್ಲ ರೀತಿಯ ಒಂದು ವೈಷಮ್ಯ, ಅಸಹನೆ ವಾತಾವರಣಕ್ಕೆ ಒಂದು ಹೊಸ ಒಂದು ದಿಕ್ಕನ್ನು ಈ ಸಭೆ ನೀಡಲಿದೆ ಅಂತ ನನಗೆ ಅನಿಸ್ತದೆ. ಎಲ್ಲ ಮತದವರು, ಎಲ್ಲ ಪಕ್ಷದವರು ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರಿಂದ ಇದಕ್ಕೆ ಅನೇಕ ಹೇಳಿದ ಅದ್ವಿತೀಯವಾದ, ಅಭೂತಪೂರ್ವವಾದ ಒಂದು ದೊಡ್ಡ ಮಹತ್ವದ ಸಭೆ. ಅದಕ್ಕೆಲ್ಲ ತಾವೆಲ್ಲ ಬರಬೇಕು, ಸಹಕಾರ ನೀಡಬೇಕು.
ಪ್ರಚಾರ ಕೊಡೋಕ್ಕೂ ಈ ದೊಡ್ಡ ಸಾಕ್ಷಿಯಾಗಿ ಈ ಘಟನೆ ನಿಲ್ಬೇಕಂತೇಳಿ ಅಲ್ಲಿ ಕೊಡ್ತಕ್ಕಂಥ ಸಂದೇಶವು ಬಹುಶಃ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ಆಗಲಿದೆ ಅಂತೇಳಿ ನಾವೆಲ್ಲ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ.